ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಲೈವ್ ಇಲ್ಲ ಲೈವ್ ಇಲ್ಲ ರೆಕಾರ್ಡ್ ಆಗ್ತಿದೆ ಫೈನ್. ಇವತ್ತಿನ ಟಾಪಿಕ್ ಏನು ಅಂತ ತಮ್ನೇಲ್ ನೋಡಿ ಗೊತ್ತಾಗುತ್ತೆ ಎಲ್ಲರಿಗೂ. ಇಟ್ಸ್ ಸೋ ಸಿಂಪಲ್, ಎಲ್ಲರಿಗೂ ಗೊತ್ತಿರುತ್ತೆ, ಇದು ಗೊತ್ತಿಲ್ಲದಿರೋದೇನೂ ಇಲ್ಲ. ನನಗೊಂದು ಥಾಟ್ ಬಂತು ಅಷ್ಟೇ, ಥಿಂಕ್ ಮಾಡಿ ಐ ಫೆಲ್ಟ್ ಓಕೆ ಇದನ್ನ ಶೇರ್ ಮಾಡ್ಕೊಳ್ಳೇಬೇಕು ಅಂತ ಅನ್ನಿಸ್ತು. ಯೂಶ್ವಲಿ ವೀಡಿಯೋ ಮಾಡಲ್ಲ, ಈಗ ಅನಿಸಿದ್ದಕ್ಕೆ ಮಾಡ್ತಾಯಿದ್ದೀನಿ. ಸಿಂಪಲ್, ಈ ಬೆಂಗಳೂರಲ್ಲಿ ತುಂಬ ಸ್ಕ್ಯಾಮ್ಸ್ ಇದೆ. ಏನು ಎತ್ತ ಅಂತ ಮುಂದಕ್ಕೆ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ. ಈ ಸ್ಕ್ಯಾಮ್ಗಳಲ್ಲಿ ಈಗೆಲ್ಲ ಹೊಸ್ದಾಗಿ ಏನಿದೆ ಅಂದರೆ ಐಟೆಕ್ ಸ್ಕ್ಯಾಮ್ ಅಂತ, ಸಮಥಿಂಗ್ ಲೈಕ್ ದಿ ಕ್ರಿಯೇಟ್ ದ ಜಾಬ್ ಆ್ಯಸ್ ವೆಲ್. ಜಾಬು ಇದೆ ಆ್ಯಂಡ್ ಜಾಬ್ ಇಟ್ಸ್ ನಾಟ್ ಫಾರ್ ಯು, ಫಾರ್ ದೆಮ್. ಸಿಂಪಲಾಗಿ ಹೇಳ್ತೀನಿ ಕೇಳಿ. ಈ ಆ್ಯಪ್ಸ್ಗಳು ಬರುತ್ತೆ, ರೈಡರ್ಸ್ ಆ್ಯಪು, ಡೆಲಿವರಿ ಜಾಬ್ಸು, ಅದು ಇದು ಅಂತೆಲ್ಲ ಬರುತ್ತೆ. ಮೋಸ್ಟ್ ಆಫ್ ದ ಯಂಗರ್ ಜನ್ರೇಷನ್ ಇವಾಗ ಏನು ಪಾಸ್ಟ್ ಔಟ್ ಆಗಿರ್ತಾರೆ ಆ್ಯಂಡ್ ಪಾರ್ಟ್ ಟೈಮ್ ಅಂತ ಮಾಡ್ತಾರೆ ಸ್ವಲ್ಪ ಜನ. ಆ್ಯಂಡ್ ಸ್ವಲ್ಪ ಜನ ಟೆಕ್ನಿಕಲಿ ಏನೂ ಓದಿಲ್ಲ, ಸ್ವಲ್ಪ ಅವ್ನು 10th ಗಂಟ ಪಾಸ್ ಆಗ್ತಾರೆ, SLC ಮಾಡ್ಕೊಳ್ತಾರೆ, ಡಿಗ್ರಿ ಪಾಸ್ಟ್ ಔಟ್ ಆಗಿರಲ್ಲ. ಅವರೆಲ್ಲ ಆಲ್ಮೋಸ್ಟ್ ಬರೋದೇ ಈ ಡೆಲಿವರಿ ಜಾಬ್ಗೆ, ಅದು ಇದು ಅಂತ. ಥಿಂಗ್ ಇಸ್ ಸಿಂಪಲ್. ಅವ್ರು ಏನು ಸ್ಕ್ಯಾಮ್ ಮಾಡ್ತಾರೆ, ಹೆಂಗೆ ಸ್ಕ್ಯಾಮ್ ಮಾಡ್ತಾರೆ ಅಂತ ಇದರಲ್ಲಿ ತುಂಬ ಜನ ಮಾಡ್ತಿರೋರ್ಗೆ ಗೊತ್ತಿರುತ್ತೆ. ಮಾಡ್ತಿರೋರಿಗೆ ಅಂದರೆ ಅವ್ರಿಗೆ ಅನುಭವ ಆಗಿರುತ್ತೆ. ಏನು ಅಂತ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ನಿಮ್ಗೆ ಒಂದು ರೈಟ್ ಸಿಗುತ್ತೆ ಅಂತ ಅಂದ್ಕೊಂಡ್ರೆ, ಫಾರ್ 100 rupees ರೈಟ್ ಸಿಗುತ್ತೆ ನಿಮಗೆ. ಸೊ ಯು ವಿಲ್ ಅಕ್ಸೆಪ್ಟ್ ದ ಆರ್ಡರ್ ಆ್ಯಂಡ್ ಯು ವಿಲ್ ಸ್ಟಾರ್ಟ್ ಗೋಯಿಂಗ್. 100 rupees ರೈಡಲ್ಲಿ ನಾರ್ಮಲ್ ಅವ್ರ ಏನಿದೆ, ಅವ್ರ ಕಮಿಷನ್ ಏನಿದೆ 20 rupees ಕಮಿಷನ್ಸ್ ಇರುತ್ತೆ ಅವ್ರದ್ದು. ಈ 20 rupees ಕಮಿಷನ್ ಬಿಟ್ಟರೆ ನಿಮ್ಗೆ ಸಿಗೋದು ಜಸ್ಟ್ 80 rupees. ಸೊ ಅಗೇನ್ 80 rupeesಲ್ಲಿ ನೀವು ಇಲ್ಲಿಂದ ಎಲ್ಲಿ ಪಿಕಪ್ ಮಾಡ್ತೀರಾ ಅದು ಡ್ರೈ ರನ್ ಆಗುತ್ತೆ. ಸೊ ನೀವು ಎಲ್ಲಿ ಡ್ರಾಪ್ ಮಾಡ್ತೀರಾ ಅಲ್ಲಿ ನಿಮ್ಗೆ ಯಾವುದು ಪಿಕಪ್ ಸಿಕ್ಕಿಲ್ಲ ಅಂದರೆ ಮತ್ತೆ ಸಮ್ ಸರ್ಕಲ್ಸಿಗೆ ಬರಬೇಕು. ಸೊ ಅಗೇನ್ ದಟ್ ಈಸ್ ಎ ಡ್ರೈ ರನ್. ಮತ್ತು ಈ 10 kilometers ಏನು ನಿಮಗೆ ಡೆಸ್ಟಿನೇಷನ್ಸ್ ಇರುತ್ತೆ, ಸೊ ಎಲ್ಲ ಸೇರಿಸಿ ನಿಮಗೆ ಅರೌಂಡ್ 15 kilometers ಆಗಬಹುದು. ಈಗೆಲ್ಲ ಅವೇನೋ ತುಂಬ ವೀಡಿಯೋಸ್ ನೋಡಿದಾಗ ದೇ ಕಂಪ್ಲೇನ್ ಲೈಕ್ ಇಲ್ಲ ನಮಗೆ ತುಂಬ ಪಿಕಪ್ ತುಂಬ ದೂರ ಕೊಡ್ತಾರೆ, 5 kilometers 6 kilometers ಅಂತ ಇರುತ್ತೆ ಅಂತ ಹೇಳ್ತಾರೆ. ಸೊ ಟೋಟಲ್ ಅರೌಂಡ್ 20 kilometers ಅಂತ ಅಂದ್ಕೊಳ್ಳಿ ನಿಮ್ಮ ಡೆಸ್ಟಿನೇಷನ್ನು, ಪಿಕಪ್ಪು ಡ್ರಾಪ್ ಎಲ್ಲ ಸೇರಿಸಿ. ಫಾರ್ 20 kilometers ದೇ ವಿಲ್ ಗಿವ್ ಯು 100 rupees ಆ್ಯಂಡ್ ದರ್ ಕಮಿಷನ್ ಈಸ್ 20 rupees. ಸೊ ಅದು ಕಮಿಷನ್ ಕಟ್ಟಾದರೆ ನಿಮ್ಗೆ ಸಿಗೋದು 80 ರೂಪಾಯಿ. 80 ರೂಪಾಯಲ್ಲಿ 20 ರೂಪಾಯಿ ಅಲ್ಲ, ಸಾರಿ 40 ರೂಪಾಯಿ ಏನಾಗುತ್ತೆ ಫ್ಯೂಯಲ್ಗೆ ಹೋಗುತ್ತೆ. ಏನು ಅಂದರೆ ಇವಾಗ ಯಾವುದು ಸ್ಪ್ಲೆಂಡ್ರು CT100 ಯಾವುದು ಇಲ್ಲ ಗುರು. ಓಡಿಸೋದೆಲ್ಲ ಈಗ ಆ್ಯಕ್ಟಿವಾ ಇಲ್ಲ ನಾರ್ಮಲ್ ಬೈಕ್ಸ್ ಅಂತ ಅಂದ್ಕೊಂಡ್ರು ನಿಮ್ಮ ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮ್ಗೇನು ಗಾಡಿ ಏನು ಇಲ್ಲಿ ಬೆಂಗಳೂರಲ್ಲಿ ಏನಂತ ಮೈಲೇಜ್ ಕೊಡೋಲ್ಲ. 40 ಅಂತ ಅಂದ್ಕೊಂಡು, ಅಂದರೆ ಮ್ಯಾಕ್ಸ್ 40 ಅಂತ ಅಂದ್ಕೊಂಡ್ರು 20 kilometersಗೆ ½ ಲೀಟ್ರ್ ಫ್ಯೂಯಲ್ ಹೋಗ್ಬಿಡುತ್ತೆ ನಿಮಗೆ. ½ ಲೀಟ್ರ್ ಫ್ಯೂಯಲ್ಗೆ 40 rupees. ಸೊ 80ಲಿ ಮತ್ತೆ 40 ತೆಗೆದುಬಿಡಿ. ಮತ್ತು ಇನ್ನೊಂದು 2 months ಒಂದ್ಸತಿ ಆದರೂ ನಿಮ್ಮ ಗಾಡಿ ಸರ್ವಿಸ್ ಮಾಡಿಸ್ಲೇಬೇಕು. ಸೊ ಎವ್ರಿ ರೈಡ್ ನೀವು ಎಷ್ಟಾರ ರೈಡ್ ಮಾಡ್ಕೊಳ್ಳಿ, ಎವ್ರಿ ರೈಡಿಗೆ 10 rupees ತೆಗೆದು ಸೈಡ್ ಇಟ್ಬಿಡ್ಬೇಕಾಗುತ್ತೆ ನಿಮಗೆ. ಅಟ್ಲೀಸ್ಟ್ 2 monthsಗೆ ಅಂದರೆ ಒಂದ್ಸತಿ ಸರ್ವಿಸ್ ಮಾಡಿಸ್ತೀರಾ ಅಂದರೆ 1,200 ರೂಪಾಯಿ ಹೋಗ್ಬಿಡುತ್ತೆ ಅಲ್ಲಿ. ಸೊ ನಿಮ್ಗೆ ಕೈಗೆ ಸಿಗುತ್ತೆ ಎಷ್ಟು ಅಂದರೆ ಜಸ್ಟ್ 30 rupees. ಈ 30 ರೂಪಾಯಿ ಸಂಪಾದನೆ ಮಾಡೋಕ್ಕೆ ನೀವು ಯು ಪುಟ್ ಆಲ್ ಯುವರ್ ಎನರ್ಜಿ, ನಿಮ್ಮದೇ ಬೈಕು, ನಿಮ್ಮದೇ ಎನರ್ಜಿ, ಎವ್ರಿಥಿಂಗ್ ಇಸ್ ಯುವರ್ ಓನ್ ಥಿಂಗ್ಸ್. ಬಟ್ ನಿಮ್ಮ ಪ್ರಾಫಿಟ್ ಮಾಡೋದು ಯಾರೋ ಕುತ್ಕೊಂಡು ಏನೂ ಇಲ್ಲದೆ ಆರಾಮಾಗಿ ದಿ ಹರ್ನ್ಸ್, ಅಂದರೆ ದ ಫರ್ಮ್ ಕಂಪ್ನಿ ಯಾವುದಾದ್ರೂ ಓಕೆ, ದೇ ಹರ್ನ್ಸ್ ಆರಾಮ್. ಒಂದು 50% ಆಫ್ ದ ಮನಿ ದೇ ಹರ್ನ್ಸ್ ಒನ್. ಸಿಂಪಲ್. ನಾನು ಹೇಳೋದು ಇಷ್ಟೇ. ಇದು ಯಾರೇ ಆಗಲಿ, ಈಗಿನ ಯಂಗ್ಸ್ಟರ್ಸ್ ಆಗಲಿ, ಮುಂದೆ ಬರೋರಾಗಲಿ, ಡೋಂಟ್ ಪ್ರಿಫರ್ ಡೆಲಿವರಿ ಜಾಬ್ಸ್. ಇಲ್ಲ ಗುರು ನಮ್ಗೆ ಅದು ಬಿಟ್ಟರೆ ಬೇರೆ ಏನು ಮಾಡೋಕ್ಕೆ ಬರೋಲ್ಲ, ನಾವೇನು ಜಾಸ್ತಿ ಓದಿಲ್ಲ ಹಾಗೆ ಹೀಗೆ ಅಂತ ಅಂದ್ಕೊಂಡ್ರೆ, ನಾನು ಹೇಳೋದಿಷ್ಟೇ, ಡೂ ಎನಿ ಟೆಕ್ನಿಕಲ್ ವರ್ಕ್. ನೀವು ಏನೇ ಟೆಕ್ನಿಕಲ್ ಆಗಿ ಕಲ್ತ್ಕೊಂಡ್ರು ದಟ್ ವಿಲ್ ಬಿ ಯೂಸ್ಫುಲ್. ಇವತ್ತಿಲ್ಲ ನಾಳೆ ಇಟ್ಸ್ ವೆರಿ ಯೂಸ್ಫುಲ್. ಬಿಕಾಸ್ ಕೈ ಕೆಲಸ ಗೊತ್ತಿರಬೇಕು ನಿಮಗೆ ಫಸ್ಟು. ಟೆಕ್ನಿಕಲಿ ಯು ಶುಡ್ ಬಿ ವೆರಿ ಸೌಂಡೆಡ್ ಪರ್ಸನ್. ಆಮೇಲೆ ಆದರೆ ಮಾತ್ರ ನೀವು ದುಡ್ಡು ಸಂಪಾದನೆ ಮಾಡ್ಬೋದು. ದಟ್ಸ್ ವಾಟ್ ಹ್ಯಾಪ್ನಿಂಗ್ ಇನ್ ಬೆಂಗಳೂರು ನೌ ಡೇಸ್. ಏನಾದರೂ ಮಾಡಿ, ಬಟ್ ಮೈ ಪ್ರಿಫರೆನ್ಸ್ ಈಸ್ ಲೈಕ್ ಪ್ಲೀಸ್ ಡೋಂಟ್ ಡೂ ದ ಡೆಲಿವರಿ ಜಾಬ್ಸ್. ಮತ್ತು ತುಂಬ ಜನ ಯೂಟ್ಯೂಬರ್ಸ್ ಇರ್ತಾರೆ ಆ್ಯಂಡ್ ಅವ್ರು ಹೇಳ್ತಾರೆ ಅವರು ಇದೆಲ್ಲ ಆಗಲ್ಲ ಗುರು, ಮಾಡೋಕ್ಕಾಗಲ್ಲ ಗುರು ಅಂತ ಹೇಳ್ತಾರೆ. ಬಟ್
ಪೀಪಲ್ ವೆನ್ ದೇ ಸಿ ದ ಅರ್ನಿಂಗ್ಸ್ ತುಂಬ ಅಟ್ರಾಕ್ಟಿವ್ ಅನ್ಸ್ಬಿಡುತ್ತೆ ಅವ್ರಿಗೆ, ಎಮ್ ಎನ್ ಸಿಗಿಂತ ದುಡಿತಿದ್ದಾರೆ ಮಾಡಿಬಿಡ್ಬೋದು ಅಂತ. ಬಟ್ ಆ ಅರ್ನಿಂಗ್ಸ್ ಮಾಡಿದಾಗ ಅರ್ನಿಂಗ್ಸಿಂದ ಎಷ್ಟು ಖರ್ಚಾಗುತ್ತೆ ಅಂತ ಅವರು ಹೇಳಲ್ಲ, ಅದು ಹೇಳಿದ್ರು ನಿಮಗೂ ಅರ್ಥ ಆಗಲ್ಲ. ಸೊ ಸಿಂಪಲ್ ಥಿಂಗ್ಸ್. ಆ್ಯಂಡ್ ನಾನು ಹೇಳೋದು ಇಷ್ಟೇ, ಇಫ್ ಯು ಆರ್ ರನ್ನಿಂಗ್, ಏನಕ್ಕೋಸ್ಕರ ಮಾಡ್ತಾಯಿದ್ದೀನಿ, ಮಾಡ್ತಾಯಿದ್ದೀನಿ, ಅದು ನಂಗೆ ಲಾಂಗ್ ಟರ್ಮಲ್ಲಿ ಹೆಲ್ಪ್ ಆಗುತ್ತಾ. ನೀವು ಯಾವುದೇ ಡೆಲಿವರಿ ಜಾಬ್ ಮಾಡಿ, ಏನೇ ಫೀಲ್ಡಲ್ಲಿ ಯಾವುದೇ ಡೆಲಿವರಿ, ಈ ಸ್ವಿಗ್ಗಿ, ಝೊಮ್ಯಾಟೊ, ಓಲಾ, ಊಬರ್, ರ್ಯಾಪಿಡೋ, ಪೋರ್ಟ್ರಿ ಯಾವುದೇ ಮಾಡಿದ್ರು ಅಷ್ಟೇ ಗುರು, ಕೆಪಾಸಿಟಿ 1 ವರ್ಷ ಮಾಡ್ಬೋದು ನೀವು. ಇಲ್ಲ ಗುರು, ನನ್ಗೆ ಗೊತ್ತಿರೋರು ತುಂಬ ಜನ ಇದ್ದಾರೆ 3 ವರ್ಷ 4 ವರ್ಷ ಮಾಡ್ತಿದ್ದಾರೆ. ದೇ ಫೀಲ್ ದ ಎನರ್ಜೆಟಿಕ್ ನಾವು, ಬಟ್ ಲೇಟ್ರ್ ಆಗ್ತಾ ಹೋಗ್ತಾ ಡೆಫಿನೆಟ್ಲಿ ಇವನ್ ದೇ ಫೀಲ್ ದ ಹೆಲ್ತ್ ಇಶ್ಯೂಸ್. ಆಮೇಲೆ ಅದಕ್ಕೂ ಹೇಳ್ಬೋದು ನೀವು, ಇಲ್ಲ ಏನಾರು ಒಂದು ಕಳ್ಕೊಬೇಕು, ಮಾಡಬೇಕು ಅಂತ ಏನಾರು ಒಂದು ಕಳ್ಕೊಳ್ಳೇಬೇಕು ಅಂತ ಏನಾರು ಕಳ್ಕೊಬೋದು, ಹೆಲ್ತಲ್ಲ. ಸಿಂಪಲ್ ಥಿಂಗ್ ನಾನು ಹೇಳೋದು ಇಷ್ಟೇ, ಲರ್ನ್ ಎನಿ ಟೆಕ್ನಿಕಲ್ ಥಿಂಗ್ಸ್ ವಿಚ್ ಇಸ್ ವೆರಿ ಯೂಸ್ಫುಲ್ ಲೇಟರ್. ಈಗಂತ ಅಲ್ಲದೆ ಇದ್ರು ಮುಂದಕ್ಕೆ ಡೆಫಿನೆಟ್ಲಿ. ಈಗ ಹೋಗಿದ ತಕ್ಷಣ ನಿಮ್ಗೆ ಯಾರು ಡೆಲಿವರಿ ಅಂದರೆ ಟೆಕ್ನಿಕಲ್ ಆಗಿ ನೋ ಒನ್ ವಿಲ್ ಕಮ್ ಆ್ಯಂಡ್ ಟೀಚ್ ಯು, ಬಟ್ ಯು ಹ್ಯಾವ್ ಟು ಅಟ್ಲೀಸ್ಟ್ 6 months 3 months ಅಂತ ಕಲ್ತ್ಕೊಂಡ್ರು, ಬೇರೆ ಕಡೆ ಹೋಗಿ ಎಲ್ಲ ಟೆಕ್ನಿಕಲ್ ಕೋರ್ಸ್ ಮಾಡ್ಕೊಂಡ್ರು, ದಟ್ ಮೈಟ್ ವೆರಿ ಯೂಸ್ಫುಲ್ ಫಾರ್ ಯು ಗೈಸ್. ಈ ಪ್ಲ್ಯಾಟ್ಫಾರ್ಮ್ ಬೇಡ, ಇಟ್ಸ್ ಅ ಟೋಟಲ್ ಸ್ಕ್ಯಾಮ್. ಆ್ಯಂಡ್ ನೀವು ಸುಮ್ಮನೆ ಯೋಚನೆ ಮಾಡಿ, ಅವ್ರದ್ದು ಏನೂ ಇಲ್ಲ. ದೇ ಕ್ರಿಯೇಟೆಡ್ ಒನ್ ಪ್ಲ್ಯಾಟ್ಫಾರ್ಮ್ ಯೂಸಿಂಗ್ ಸಮ್ ಸಾಫ್ಟ್ವೇರ್ ಡೆವಲಪ್ಮೆಂಟ್, ದ್ಯಾಟ್ಸ್ ಇಟ್. ಅಪಾರ್ಟ್ ಫ್ರಮ್ ದಟ್ ನಿಮಗೆ ಅನ್ಸುತ್ತೆ ಅವ್ರನ್ನಾರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ, ಏನಾರು ಕಷ್ಟದಲ್ಲಿದ್ದಾಗ ಬಂದು ಏನಾರು ಹೆಲ್ಪ್ ಮಾಡ್ತಾರೆ, ಯಾರೂ ಬರಲ್ಲಮ್ಮ. ಸೊ ಸಿಂಪಲ್. ಈ ಥರ ಡ್ರೈವಿಂಗ್ ಜಾಬಲ್ಲಿ, ಡೆಲಿವರಿ ಜಾಬಲ್ಲಿ ಏನಾರು ಆಕ್ಸಿಡೆಂಟ್ಸ್ ಆದ್ರೂ ಅಗೇನ್ ಇಟ್ಸ್ ಎ burden for your family as well. So my suggestion, I've seen many people suffering because of this delivery jobs, you know. And ಮತ್ತೆ ಹಂಗಿದ್ರೂ ಯೂತ್ಸ್ ವಿಲ್ ಗೆಟ್ ಅಟ್ರಾಕ್ಟೆಡ್ ಸೋ ಮಚ್. ಯಾಕಂದರೆ ಇನ್ಸ್ಟೆಂಟ್ ಮನಿ ನೋಡ್ತಾರೆ, ಡೈಲಿ ದುಡ್ಡು ನೋಡಬೇಕಾದ್ರೆ ತಲೆ ನಿಲ್ಲಲ್ಲ ಅಂತ ಹೇಳ್ತಾರೆ ಸ್ವಲ್ಪ ಜನ ಹಂಗೆ. ಸೊ ಏನಾರ ಟೆಕ್ನಿಕಲ್ ಥಿಂಗ್ಸಲ್ಲಿ ಸ್ವಲ್ಪ ಟೈಮ್ ಇನ್ವೆಸ್ಟ್ ಮಾಡಿ, ದಟ್ ವಿಲ್ ಹೆಲ್ಪ್ ಯು ಇನ್ ಎ ಲಾಂಗ್ ರನ್. ಎಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ, ಥಿಂಗ್ಸ್ ಆರ್ ವೆರಿ ಕ್ಲಿಯರ್. ಕಂಟೆಂಟ್ನ ತುಂಬ ಟ್ರ್ಯಾಕ್ ಮಾಡೋಕ್ಕೆ ಹೋಗಲ್ಲ ನಾನು ಇಲ್ಲಿ. ಹೇಳಬೇಕಾಗಿದ್ದು ಹೇಳಿದ್ದೀನಿ ನಿಮಗೆ. ನೀವು ಯೋಚನೆ ಮಾಡಿ, ಓಕೆ ನಿಮ್ಮದೇ ಗಾಡಿ, ನಿಮ್ಮದೇ ಫ್ಯೂಲು, ನಿಮ್ಮದೇ ಎನರ್ಜಿ, ಯಾರನ್ನು ದೂರ ಮಾಡ್ತಿದ್ದೀರ ನೀವು ಅಲ್ವಾ? ಬೆಂಗಳೂರಲ್ಲಿ ಏನು ಬೇಕಾದ್ರೂ ಜೀವನ ಮಾಡ್ಬೋದು ಗುರು. ಜಸ್ಟ್ ಯೂಸ್ ಯುವರ್ ಬ್ರೈನ್ಸ್. 4 ಗಂಟೆ 5 ಗಂಟೆಗೆ ಮಾರ್ಕೆಟ್ಗೆ ಹೋಗಿ ಗೊತ್ತಾಗುತ್ತೆ ಅಲ್ಲಿ ವ್ಯಾಪಾರ ಹೆಂಗೆ ಮಾಡ್ತಾರೆ ಅಂತ. ಜಸ್ಟ್ ಸಿಂಪಲ್ ಥಿಂಗ್ಸ್. ನಾನೇನು ಮಾಡಿ ಅದು ಮಾಡಿ ಇದು ಮಾಡಿ ಅಂತೇನಲ್ಲ. ನೀವು ಮನೇಲಿ ಕೂತಿದ್ರೆ ಏನೋ ನಿಮಗೆ ಗೊತ್ತಿರಲ್ಲ, ಯಾವ ನಾಲೆಜು ಇರೋಲ್ಲ. ಜಸ್ಟ್ ಎಲ್ಲೆಲ್ಲಿ ಬಿಸ್ನೆಸ್ಗಳಾಗುತ್ತೆ, ಜಸ್ಟ್ ಹೋದೆ, ಜಸ್ಟ್ ಅಬ್ಸರ್ವ್ ಮಾಡಿ ಯು ಫೀಲ್ ಓಕೆ, ಇದೆಲ್ಲ ಹಿಂಗೆ ನಡೀತಿದೆ ಜಗತ್ತು, ನಾವು ಹಿಂಗೆ ಹೋಗ್ಬೋದು ಅಂತ ಅಷ್ಟು ಮಾಡಿ. ಆ್ಯಂಡ್ ಸ್ಟಾಪ್ ಕಮಿಂಗ್ ಟು ದಿಸ್ ಡೆಲಿವರಿ ಜಾಬ್ಸ್. ಇಲ್ಲ ಗುರು ನನಗೇನು ಮಾಡೋಕ್ಕಾಗ್ತಿಲ್ಲ ಅಂತಿದ್ರೆ ಮಾಡಿ. ನಾನು ಹೇಳೋದು ಇಷ್ಟೇ, anyone who is suffering and doing all these things, you know, for temporary, I don't tell ಇಲ್ಲ ಮಾಡಬೇಡ ಬಂದ್ಬಿಡು ಹಾಗೆ ಹೇಗೆ ಅಂತನಲ್ಲ. ಇಫ್ ಯು ಫೀಲ್ ಓಕೆ ದಿಸ್ ಇಸ್ ಸಮ್ಹೌ ಹೆಲ್ಪಿಂಗ್ ಮೀ ಟು ಹ್ಯಾವ್ ಬ್ರೆಡ್ ಬಟರ್ ಆ್ಯಂಡ್ ಜಾಮ್ ಅಂತ ಅಂದರೆ ಮಾಡಿ. ಬಟ್ meanwhile you have to learn something which is very good for your life, and you have to move on from that delivery things. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಇದು ತುಂಬ ಜನಕ್ಕೆ ಗೊತ್ತಿರುತ್ತೆ, ಬಟ್ ಹೇಳ್ಕೊಂಡಿರಲ್ಲ ಅಂದ್ಕೊಳ್ತೀನಿ. ಅವ್ರವ್ರ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡಿರ್ತಾರೆ. ಯಾವುದೇ ಯೂಟ್ಯೂಬರ್ಸ್ ಇರಲಿ, ಅವ್ರು ಹೇಳ್ಬೇಕಾದ್ರೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ತುಂಬ ನೋಡಿದ್ದೀನಿ ಮೆನಿ ಯೂಟ್ಯೂಬರ್ಸ್, ಅದು ನಮ್ಮ ಅನ್ವೇಷಣೆ, ಅವರೆಲ್ಸ ಜೆ ಕನ್ನಡ ಎಲ್ಲ ನೋಡಿದ್ದೀನಿ. ದೇ ವಿಲ್ ಟೆಲ್ ದ ಸೇಮ್ ಥಿಂಗ್. ಅಂದರೆ ಅದನ್ನು ಆಗಲ್ಲ, ಮಾಡೋಕ್ಕಾಗಲ್ಲ, ಆಗುತ್ತೆ ಆಗಲ್ಲ, ಲಾಂಗ್ ರನ್ನಲ್ಲಿ ಯೂಸ್ ಆಗಲ್ಲ ಅಂತ. ಬಟ್ ಪೀಪಲ್ ವಿಲ್ ಗೆಟ್ ಅಟ್ರಾಕ್ಟೆಡ್, ಮೋಸ್ಟ್ಲಿ ಯಂಗ್ಸ್ಟರ್ಸಲ್ಲಿ. ಸ್ಟಾಪ್ ಆಲ್ ದೋಸ್ ಥಿಂಗ್ಸ್, ಯು ನೋ, ಆ್ಯಂಡ್ ಟ್ರೈ ಸಮಥಿಂಗ್ ನ್ಯೂ ಮ್ಯಾನ್. ನೀವು ಹತ್ರಲ್ಲೇ ಇದ್ದರೆ 24-25 ದೆನ್ ಆಮೇಲೆ ಏನು ಮಾಡಬೇಕು, ನಿಮ್ಮ ಎಜುಕೇಟ್ ಏನು ಮಾಡ್ತಾರೆ ನಿಮ್ಮ ಮನೇಲಿ ಅಂತ ಕೇಳಿದಾಗ ಇಟ್ಸ್ ಸಮಥಿಂಗ್ ಸೌಂಡ್ಸ್ ವೆರಿ ಬ್ಯಾಡ್ ಟು ಟೆಲ್. ಯಾವುದೇ ಕೆಲಸನೂ ಒಳ್ಳೆಯದು ಕೆಟ್ಟದ್ದು ಅಂತ ಹೇಳಲ್ಲ, ಬಟ್ ಸ್ಟಿಲ್ ಇಟ್ ಡಸಂಟ್ ಹೆಲ್ಪ್ ಯು ಇನ್ ಎ ಲಾಂಗ್ ರನ್ ಅಷ್ಟೇ. ಮೆಸೇಜ್ ಇಸ್ ಕ್ಲಿಯರ್. ಇವ್ರೇನು ಸ್ಕ್ಯಾಮ್ ಮಾಡ್ತಾರೆ, ನೀವು ಹೆಂಗೆ ಸ್ಕ್ಯಾಮ್ಗೆ ತಗಲಾಕೊಂಡಿರ್ತೀರ,
ಇಷ್ಟೇ. ಆ್ಯಂಡ್ ನಿಮ್ಮ ಲೈಫ್ನ ಹೇಗೆ ತೊಗೊಳ್ಬೇಕು ಅನ್ನೋದು ಇಟ್ಸ್ ಅಪ್ ಟು ಯು. ಏನಾರು ತಪ್ಪು ಹಾಕಿದರೆ ಆ್ಯಂಡ್ ಜಸ್ಟ್ ಇಗ್ನೋರ್. ಹಿಂಗೇನಾರು ಸರಿ ಅನಿಸಿದ್ರೆ ಮಾತ್ರ ಓಕೆ ಫೈನ್ ಅಂದ್ಬಿಟ್ಟು ಜಸ್ಟ್ ಒಂದು ಥಮ್ಸ್ ಅಪ್ ಅಷ್ಟು ಮಾಡಿ ಸಾಕು. ಥ್ಯಾಂಕ್ ಯು ಸೋ ಮಚ್. ಬಾಯ್.